ಫ್ರಿಡ್ಜನ್ನು ತೆಗೆದು ನೋಡಿದಾಗ ಇದ್ದಿದ್ದು ಕೆಲವು ತರಕಾರಿ, ಆದರೆ ಈ ತರಕಾರಿಯನ್ನೇ ಬಳಸಿ ಇಷ್ಟು ರುಚಿಯಾಗಿ ಅಡುಗೆ ಮಾಡ್ಬೋದು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನು ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆಯಾ? ಹಾಂ, ಫ್ರಿಡ್ಜ್ ತೆಗೆದಾಗ ಇದ್ದಿದ್ದು ಒಂದೇ ಒಂದು ಹೀರೆಕಾಯಿ, ಹಾಗೆ ಈರುಳ್ಳಿ ಹೆಂಗಿದ್ರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಇದನ್ನೇ ಬಳಸಿ ಒಂದು ರುಚಿಯಾಗಿರೋ ಅಂಥ ಸೈಡ್ ಡಿಶ್ ಏನಾದರೂ ರೈಸ್ಗೆ ಮಾಡೋಣ ಅಂತ ಇವತ್ತಿನ ಅಡುಗೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ, 2 ಸ್ಪೂನಷ್ಟು ಕಡಲೆಕಾಯಿ ಬೀಜ, 1 ಸ್ಪೂನಷ್ಟು ಕಡಲೆಬೇಳೆ, ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊತೀನಿ. ಇದು ಸ್ವಲ್ಪ ಗರ್ಗರಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನಿಮಗೆ ಬೇಕಿದ್ದರೆ 1 ಸ್ಪೂನ್ ಉದ್ದಿನಬೇಳೆಯನ್ನು ಕೂಡ ಇದಕ್ಕೆ ಹಾಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ಗಡಿಬಿಡಿಯಲ್ಲಿ ಹಾಕೋದನ್ನು ಮರ್ತುಬಿಟ್ಟಿದ್ದೀನಿ. ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಹುರ್ಕೊಂಡಿರೋ ಅಂಥ ಮಸಾಲ ಐಟಮ್ಸ್ನೆಲ್ಲ ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ. ಒಂದು 10 ನಿಮಿಷದಲ್ಲಿ ಅದು ತಣ್ಣಗಾಗತ್ತೆ. ಅಷ್ಟರಲ್ಲಿ ಮತ್ತೆ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈಗ ನಾನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಈರುಳ್ಳಿಯನ್ನು ಹಾಕ್ಕೊಂಡು ಅದು ಕೂಡ ಟ್ರಾನ್ಸ್ಪರೆಂಟ್ ಆಗೋ ಹಾಗೆ ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಹುರ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಹೀರೆಕಾಯಿಯನ್ನು ಕೂಡ ದಪ್ಪದಾಗಿ ಕಟ್ ಮಾಡಿ ಈ ಈರುಳ್ಳಿ ಜೊತೆಗೆ ಹಾಕಿ ಒಂದು 2ರಿಂದ 3 ನಿಮಿಷ ಹುರ್ಕೊತೀನಿ. ಹೀರೆಕಾಯಿ ಸ್ವಲ್ಪ ಬೆಂದಂಗಾದಮೇಲೆ ಇಳಿಸೋಕ್ಕೆ 1 ನಿಮಿಷಕ್ಕೆ ಮುಂಚೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿಯನ್ನು ಹಾಕಿ ಇದು ಕೂಡ 1 ನಿಮಿಷ ಹುರ್ಕೊಂಡ್ರೆ ಸಾಕು. ಕೊಬ್ಬರಿನ ಈ ರೀತಿ ಹುರಿಯೋದ್ರಿಂದ ಬೆಳಗ್ಗಿನಿಂದ ರಾತ್ರಿ ತನಕ ಈ ಚಟ್ನಿ ಇಟ್ಟರು ಕೆಡೋದಿಲ್ಲ. ಹುರಿದಿರ ಹಾಗೆ ಹಾಕಿದ್ರೆ ಚಟ್ನಿ ಕೆಟ್ಟೋಗುತ್ತೆ. ಮತ್ತು ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡು ಹೋಗಬೇಕಾದ್ರೆ ಈ ಥರ ಕೊಬ್ಬರಿನ ಹುರಿದು ಚಟ್ನಿ ಮಾಡಿದ್ರೆ ಅದು ಮಧ್ಯಾಹ್ನದ ಊಟಕ್ಕೆ ಕೆಡೋದಿಲ್ಲ. ಈಗ ಹುರ್ಕೊಂಡಿರುವಂಥ ಈರುಳ್ಳಿ ಹೀರೆಕಾಯಿನ ಒಂದು ಪ್ಲೇಟ್ಗೆ ಹಾಕಿ ಅದು ಕೂಡ ಆರಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಆರಿರೋ ಅಂಥ ಮಸಾಲ ಐಟಮ್ಸ್ ಏನು ಹುರ್ಕೊಂಡಿದ್ದೀವಿ ಅದನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ನೀರು ಹಾಕ್ದಿರ ಹಾಗೆ ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲೂ ಕೂಡ ನಾನು ಹಾಗೇ ನುಣ್ಣಗೆ ಪುಡಿ ಮಾಡಿ ತೊಗೊಂಡು ಬಂದಿದ್ದೀನಿ. ಈ ರೀತಿ ಮೆಣಸಿನ್ಕಾಯಿ ಬೇಳೆ ಎಲ್ಲ ಚೆನ್ನಾಗಿ ಅರ್ದ ಮೇಲೆ ಈ ಥರ ಪೌಡ್ರ್ ಬರುತ್ತೆ. ಈ ಪೌಡ್ರನ್ನ ನೀವು ಬೇಕಾದ್ರೆ ರೆಡಿಯಾಗಿ ಕೂಡ ಮಾಡಿ ಇಟ್ಕೊಂಡಿರ್ಬೋದು. ಇನ್ಸ್ಟಂಟಾಗಿ ತರಕಾರಿಗಳನ್ನ ಬೇಯಿಸಿ ಹಾಕಿ ಇಮ್ಮಿಡಿಯೇಟಾಗಿ ಚಟ್ನಿ ಮಾಡ್ಬೋದು. ಟೈಮ್ ಸೇವಿಂಗ್ ಕೂಡ ಹೌದು. ಈಗ ನಾನು ಬೇಯಿಸ್ಕೊಂಡಿರೋ ಅಂಥ ಹೀರೆಕಾಯಿ ಈರುಳ್ಳಿ ಅದು ಕೂಡ ತಣ್ಣಗಾಗಿದೆ. ಈ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಿಕ್ಸ್ಚರ್ಗೆ ತರಕಾರಿಗಳನ್ನ ಹಾಕಿ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ ಟೇಸ್ಟ್ ಕೊಡೋದು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಚಟ್ನಿಗೆ ಥರ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಇದ್ದಾಗ ಇಮ್ಮಿಡಿಯೇಟಾಗಿ ಈ ಥರ ಒಂದು ಚಟ್ನಿ ಮಾಡಿ ಬಿಸಿ ಬಿಸಿ ಅನ್ನದ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ರೆಡಿಯಾಗಿರುವಂಥ ಚಟ್ನಿಗೆ ಒಂದು ಸಣ್ಣದಾಗಿ ಒಗ್ಗರಣೆಯನ್ನು ಕೊಟ್ಬಿಡೋಣ. ಪ್ಯಾನ್ಗೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿ ಈಗ ಇದನ್ನು ಚಟ್ನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ಅಡುಗೆನ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರೋ ಒಂದು ಲೈಕ್ ಕೊಡಿ. ಹಾಗೆ ಸ್ವಾದ ಕುಟೀರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.